ಸಚಿವರಿಗೆ ಅಗ್ನಿ ಪರೀಕ್ಷೆಯಾಗಲಿದೆ ಈ ಬಾರಿಯ ಲೋಕಸಭೆ ಚುನಾವಣೆ. ಪಟ್ಟು ಹಿಡಿದು ಮಕ್ಕಳಿಗೆ ಟಿಕೆಟ್ ಪಡ್ಕೊಂಡಿದ್ದಾರೆ. ಅಂಥ ಸಚಿವರು ಗೆಲ್ಲಿಸ್ಕೊಂಡು ಬರಲೇಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ಪರಿಣಾಮ ಎದುರಿಸಬೇಕಾಗುತ್ತೆ. ಹೀಗಾಗಿ ಸಚಿವರಿಗೆ ಇದು ಅಗ್ನಿ ಪರೀಕ್ಷೆ. ತಮ್ಮ ಕುಟುಂಬದವರನ್ನ ಗೆಲ್ಲಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಈ ಸಚಿವರುಗಳಿಗಿದೆ. ಯಾಕಂದ್ರೆ ಸಚಿವರೇ ನಿಲ್ಲಬೇಕು ಅಂತ ಹೇಳ್ತಾ ಇದ್ರು, ಬಟ್ ನಾವು ನಿಲ್ಲೋದಿಲ್ಲ, ಕುಟುಂಬದವರಿಗೆ ಟಿಕೆಟ್ ಕೊಡಿ ಗೆಲ್ಲಿಸ್ತೀವಿ ಅಂತ. ತಮ್ಮ ಬದಲಿಗೆ ಮಕ್ಕಳಿಗೆ ಟಿಕೆಟ್ ನೀಡುವಂತೆ ಸಚಿವರು ಪಟ್ಟು ಹಿಡಿದಿದ್ರು. ಈಗ ಮಕ್ಕಳಿಗೆ ಟಿಕೆಟ್ ನೀಡಿದ್ರೆ ಸಚಿವರೇ ಅದರ ನೇರ ಜವಾಬ್ದಾರಿ ಹೊರಬೇಕಾಗತ್ತೆ. ಇಲ್ಲದೇ ಇದ್ದಲ್ಲಿ ತಲೆದಂಡಕ್ಕೆ ಸಿದ್ಧರಾಗಬೇಕಾದ ಸ್ಥಿತಿ ಸದ್ಯ ಸಚಿವರದ್ದು. ಹೀಗಾಗಿ ಒಂದು ತಾವೇ ಟಿಕೆಟ್ ಪಡೆದು ನಿಲ್ಬೇಕಿತ್ತು, ಗೆಲ್ಲಬೇಕಿತ್ತು. ಇಲ್ಲ ನಮ್ಮ ಮಕ್ಕಳಿಗೆ ಕೊಡಿ, ನಮ್ಮ ಕುಟುಂಬದವರಿಗೆ ಕೊಡಿ ಅಂತ ಈಗ ಹೈಕಮಾಂಡ್ ಮನವೊಲಿಸಿ ಮಕ್ಕಳಿಗೆ ಟಿಕೆಟ್ ಪಡ್ಕೊಂಡಿದ್ದಾರೆ. ಅವರೇ ಸಚಿವರು ಕೂಡ ಇದ್ದಾರೆ ಅವ್ರ ಜಿಲ್ಲೆಯಲ್ಲಿ. ಹೀಗಾಗಿ ಗೆಲ್ಲಿಸ್ಕೊಂಡು ಬರಬೇಕಾಗಿರೋ ಜವಾಬ್ದಾರಿ ಇದೆ. ಒಂದು ವೇಳೆ ಮಕ್ಕಳನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ತೂಗುಗತ್ತಿ ಇದೆ ಸಚಿವರ ತಲೆ ಮೇಲೆ. ನೀವು ಚುನಾವಣೆಗೆ ನಿಲ್ಲಿಲ್ಲ, ಮಕ್ಕಳಿಗೆ ಟಿಕೆಟ್ ಕೊಟ್ಟರು, ಅವರನ್ನು ಗೆಲ್ಲಿಸ್ಕೊಳ್ಳಿಲ್ಲ. ಹಾಗಾಗಿ ನಿಮ್ಮ ಸಚಿವ ಸ್ಥಾನದ ಬಗ್ಗೆ ಏನು ಯೋಚನೆ ಮಾಡಬೇಕು ಅಂತ ಹೈಕಮಾಂಡ್ ಕೇಳಬಹುದೇನೋ. ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ತಮ್ಮ ಸಚಿವ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ, ಬದಲಾಗಿ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಕೊಡಿ ಅಂತ ಪಡ್ಕೊಂಡಿದ್ದಾರೆ. ಅದನ್ನು ಉಳಿಸ್ಕೊಳ್ಳೋದು ಗೆಲ್ಲಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಸಚಿವರ ಪಾಲಿಗೆ? ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ಈ ಬಾರಿಯ ಲೋಕಸಭಾ ಚುನಾವಣೆ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಅದು ಬಹಳ ಪ್ರತಿಷ್ಠೆ ಆಗಿರುವಂತದ್ದು. ಹಾಗಾಗಿ ಕೂಡ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಲೇಬೇಕು ಅನ್ನುವಂತಹ ಗುರಿಯನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಹೊಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಚಿವರಿಗೆ ಕೂಡ ಅಖಾಡಕ್ಕೆ ಇಳಿಬೇಕು ಅನ್ನುವಂತ ಒಂದು ಒತ್ತಡವನ್ನ ಕೂಡ ಹೈಕಮಾಂಡ್ ನಾಯಕರು ಹಾಕಿದ್ದಾರೆ. ಆದ್ರೆ ಸುತಾರಂ ಸಚಿವರು ಒಪ್ಪದೇ ಇರುವಂತಹ ಕಾರಣಕ್ಕಾಗಿ ತಮ್ಮ ಪುತ್ರರು ಆಗಿರ್ಬೋದು, ತಮ್ಮ ಪುತ್ರಿಯರ ಅಥವಾ ತಮ್ಮ ಕುಟುಂಬದವರಿಗೆ ಯಾರಿಗಾದ್ರೂ ಕೊಡಿ, ನಾವು ಗೆಲ್ಸ್ಕೊಂಡ್ ಬರ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ ಕೊನೆಗೂ ಕೂಡ ಸಚಿವರ ಮಾತಿಗೆ ಒಪ್ಪಿರುವಂತಹ ಹೈಕಮಾಂಡ್ ಬಹುತೇಕ ಕೂಡ ಅವರ ಕುಟುಂಬದ ಸದಸ್ಯರಿಗೆ ಕೊಡುವಂತಹ ತೀರ್ಮಾನವನ್ನು ಈಗಾಗಲೇ ಕೈಗೊಂಡಿರುವಂತದ್ದು. ಇನ್ನೇನು ಇಂದು ಬಹುತೇಕ ಕೂಡ 17 ಕ್ಷೇತ್ರಗಳ ಪಟ್ಟಿ ಕೂಡ ಇವತ್ತು ಘೋಷಣೆ ಆಗುವಂತದ್ದು. ಅದರಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಮೃಣಾಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಟ್ಟಿರುವಂತದ್ದು. ಅಂದ್ರೆ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ಗೆ ಟಿಕೆಟ್ ಅನ್ನು ಕೊಡ್ತಾ ಇರುವಂತದ್ದು. ಹಾಗಾಗಿ ಅದ್ರ ಜೊತೆಗೆ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕ್ ಅವರಿಗೆ ಕೊಡುವಂತದ್ದು, ಮತ್ತೆ ಬೀದರಲ್ಲಿ ಈಶ್ವರ್ ಖಂಡ್ರೆ ಅವರ ಪುತ್ರಗೆ ಟಿಕೆಟ್ ಕೊಡುವಂತ ಜೊತೆಗೆ ಸಂಯುಕ್ತ ಪಾಟೀಲ್, ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಅನ್ನು ಕೊಡುವಂತದ್ದಾಗಿರ್ಬೋದು. ಸೊ ಜೊತೆಗೆ ಮಧು ಬಂಗಾರಪ್ಪ ಅವರು ತಮ್ಮ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಕೂಡ ಅವರು ಪ್ರಯತ್ನ ಪಟ್ಟಿರುವಂತದ್ದು. ಸೊ ಮುಖ್ಯವಾಗಿರುವಂತದ್ದು ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಅನ್ನು ಕೊಡ್ತಾ ಇರುವಂತದ್ದು. ಹೀಗೆ ಹಲವು ಸಚಿವರು ಕೂಡ ತಮ್ಮ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಕೂಡ ಪ್ರಯತ್ನ ನಡೆಸಿದ್ದಾರೆ. ಅದಕ್ಕೆ ಹೈಕಮಾಂಡ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ. ಹಾಗಾಗಿ ಇವರೆಲ್ಲರಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರೇ ಗೆಲ್ಸ್ಕೊಂಡ್ ಬರಬೇಕು ಅನ್ನುವಂತಹ ಟಾಸ್ಕ್ ಅನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಒಂದು ವೇಳೆ ಗೆಲ್ಸ್ಕೊಂಡು ಬರ್ದೇ ಇದ್ದಂತ ಸಂದರ್ಭದಲ್ಲಿ ಅದರ ನೇರ ಸಂಪೂರ್ಣ ಜವಾಬ್ದಾರಿಯನ್ನು ಆಯಾ ಸಚಿವರೇ ಹೊರಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಪಕ್ಷದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸೊ ಒಂದು ವೇಳೆ ಅವರು ಗೆಲ್ಸ್ಕೊಂಡು ಬರ್ದೇ ಇದ್ದಂತ ಸಂದರ್ಭದಲ್ಲಿ ಅವರು ಸಚಿವ ಸ್ಥಾನ ಅಂದ್ರೆ ತಲೆದಂಡ ಕೊಡಬೇಕಾಗುತ್ತೆ, ಅಂದ್ರೆ ಸಚಿವ ಸ್ಥಾನವನ್ನ ಕಳೆದುಕೊಳ್ಬೇಕಾಗುತ್ತೆ ಅನ್ನುವಂತ ಚರ್ಚೆಗಳು ಕೂಡ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ವ್ಯಕ್ತ ಆಗ್ತಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ಸೊ ಮಿನಿಸ್ಟರ್ಗಳಿಗೆ ಈಗ ದೊಡ್ಡ ಜವಾಬ್ದಾರಿ ಇದೆ. ಯಾಕಂದರೆ ತಾವು ಹೇಳಿದ ಹಾಗೆ ಹೈಕಮಾಂಡ್ ನಡ್ಕೊಂಡಿದೆ. ನಮಗೆ ಟಿಕೆಟ್ ಬೇಡ, ಕುಟುಂಬದವ್ರಿಗೆ ಟಿಕೆಟ್ ಕೊಡಿ, ನಿಮಗೆ ಯಾಕೆ, ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಮ್ಮದು ಅಂತ ಮಿನಿಸ್ಟರ್ಸ್ ಹೈಕಮಾಂಡ್ ನಾಯಕರ ಮನವೊಲಿಕೆ ಮಾಡಿ ತಮ್ಮ ಕುಟುಂಬದ ಸದಸ್ಯರಿಗೆ, ಮಕ್ಕಳಿಗೆ ಟಿಕೆಟ್ ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಈ ಬಾರಿಯ ಲೋಕಸಭಾ ಚುನಾವಣೆ ಬಹಳ ಪ್ರತಿಷ್ಠೆಯ ಚುನಾವಣೆಯಾಗಿದೆ. ಅದರಲ್ಲೂ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದು. ಸೊ ಹೆಚ್ಚಿಗೆ ಸ್ಥಾನವನ್ನು ಇಲ್ಲಿಂದ ಗೆಲ್ಲಿಸಿ ಕಳುಹಿಸಿಕೊಡ್ಬೇಕಾಗಿದೆ. ಎಲ್ಲದರ ಹಿನ್ನೆಲೆಯಲ್ಲೇ ಅಳೆದು ತೂಗಿ ಹೈಕಮಾಂಡ್ ಮಿನಿಸ್ಟರ್ಗಳು ನೀವೇ ಅಖಾಡಕ್ಕೆ ಇಳಿರಿ ಅನ್ನೋ ಆಫರ್ ಕೊಟ್ಟಿತ್ತು. ಆದರೆ ಮಂತ್ರಿಗಿರಿಯನ್ನು ಪಕ್ಕಕ್ಕಿಟ್ಟು ಮತ್ತೆ ಲೋಕಸಭೆಗೆ ಚುನಾವಣೆ ಎದುರಿಸೋದಕ್ಕೆ ಮಂತ್ರಿಗಳು ತಯಾರಿರಲಿಲ್ಲ. ಹೀಗಾಗಿ ನಮ್ಮ ಮನೆ ಸದಸ್ಯರಿಗೆ ಟಿಕೆಟ್ ಕೊಡಿ, ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಮ್ಮದು, ಚುನಾವಣೆ ನಾವು ಮಾಡ್ತೀವಿ ಅಂತ ಹೇಳಿ ನೋಡ್ತಾ ಹೋಗ್ತಾ ಇದ್ದೀರಾ. ಇವತ್ತು ಅನೌನ್ಸ್ ಆಗಬೇಕಾಗಿದೆ, ಬಟ್ ಈಗಾಗಲೇ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲದಿದ್ದರೂ ಕೂಡ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಈ ಎಲ್ಲ ಸಚಿವರುಗಳ ಮಕ್ಕಳಿಗೆ ಟಿಕೆಟ್ ಫೈನಲ್ ಆಗಿದೆ. ಗೆಲ್ಲಿಸ್ಕೊಳ್ಬರೋ ಜವಾಬ್ದಾರಿ ಕೂಡ ಅವರದ್ದೇ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.